ಹ್ಯಾಪಿ ಬರ್ಡೇ ಕವನ. ಥ್ಯಾಂಕ್ ಯು ಚಂದನ. ಸಾರಿ ಕಣೆ, ಏನು ಗಿಫ್ಟ್ ತರಕ್ಕಾಗಿಲ್ಲ. ಪರವಾಗಿಲ್ಲ ಬಿಡು, ನಿನ್ ವಿಷಯ ಸಾಕು. ನೆನ್ನೆ ನೀನ್ ಹಾಕಿದಲ್ಲ ಸರ ಚೆನ್ನಾಗಿತ್ತು. ಯಾರು ಕೊಡ್ಸಿದ್ದು? ನೆನ್ನೆ ನನ್ ಬರ್ತ್ಡೇ ಅಲ್ವಾ, ಅದಕ್ಕೆ ನಮ್ಮ ಅಪ್ಪ ನಂಗೆ ಗಿಫ್ಟ್ ಮಾಡಿದ್ರು ಕಣೆ. ಹೌದಾ, ಸರಿ. ಲಾಸ್ಟ್ ಮಂತ್ ನಿನ್ ಬರ್ತ್ಡೇ ಆಯ್ತಲ್ವಾ, ನಿಮ್ಮಪ್ಪ ನಿಂಗೇನು ಗಿಫ್ಟ್ ಮಾಡ್ಲಿಲ್ವಾ? ನಮ್ಮಪ್ಪ ನಂಗೆ ಇಷ್ಟ ಅಂತ ಗಾಜನ್ ಬಳೆ ತಂದ್ಕೊಟ್ಟಿದ್ರು. ಗಾಜನ್ ಬಳೆನಾ? ಹಾಗಾದ್ರೆ ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾರೆ? ನಮ್ಮಪ್ಪ ಒಬ್ಬ ರೈತ ಕಣೆ. ರೈತ ಅನ್ನೋದನ್ನ ಇಷ್ಟು ಗರ್ವದಿಂದ ಹೇಳ್ತಾ ಇದೆಯಲ್ಲ, ಯಾಕೆ? ರೈತ ಈ ದೇಶದ ಬೆನ್ನೆಲುಬು. ರೈತ ಇಲ್ದೋದ್ರೆ ನಾವ್ ಯಾರು ಇರಲ್ಲ. ರೈತ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಾ? ಗೊತ್ತು ಕಣೆ, ನಮ್ ಕ್ಲಾಸ್ ಅಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದಾರೆ. ನಿಮ್ ಟೀಚರ್ ಹೇಳಿದಲ್ದೆ ರೈತನ ಜೀವನದಲ್ಲಿ ನೋವು ನಲ್ವು ಹೇಗಿರುತ್ತೆ ಅಂತ ನೀನ್ ನೋಡಿದ್ಯಾ? ಇಲ್ಲ ಕಣೆ, ಸಿಟಿಲಿ ಹೊಲ ಗದ್ದೆ ಯಾವ್ದು ಇರಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ನೀನೇ ಹೇಳ್ತೀಯಾ? ನಾನ್ ಹೇಳೋದ್ಕಿಂತ ನಮ್ ಸಪ್ತಗಿರಿ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳು ರೈತನ ಜೀವನದಲ್ಲಾಗುವ ನೋವಿನ ನಲ್ವಿನ ಬಗ್ಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಬಾ, ಆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ. So let's welcome on the stage Saptagiri 7th standard butterflies. ಈ ಜಗತ್ತಿನಲ್ಲಿ ಮಾನವನ ಜನ್ಮ ಶ್ರೇಷ್ಠ, ಅದರಲ್ಲೂ ರೈತನ ಜನ್ಮ ಇನ್ನೂ ಶ್ರೇಷ್ಠ. ಈ ಸಾಮೂಹಿಕ ನೃತ್ಯವನ್ನು ದೇಶದ ಬೆನ್ನೆಲುಬು ರೈತರಿಗೆ ಅರ್ಪಿಸುತ್ತಿದ್ದೇವೆ. ಬಯಸದ ಸೇವೆಯ ಪೂಜೆಯು ಕರ್ಮವೀಯ ಪರ ಸಾಧನವು. ಕಷ್ಟದೊಳನ್ನವ ದುಡಿವದೆ ತ್ಯಾಗಿ, ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಜೀವ. ಚೇರಾಗಡಿ ಮುತ್ತಿದಾಗ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ, ಸೋಗೆ ಬಲ್ಲಾಳರಾಯ, ಗಟ್ಟಿಗಲೆ ಬಿತ್ತಿ ಹೋದ ವಂಶಾದವನು. ಕಾವೇರಿಯ ಪಾಲಂಚಿನ ರೈತ, ಈ ಊರಿನ ಚಿರ ಶಾಂತಿಯ ದೂತ. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗಿಣಿಕಾರ, ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ಅಯ್ಯೋ ದೇವರೇ,
ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆದಿರೋ ಬೆಳೆ ನಾಶ ಆಯ್ತಲ್ಲಪ್ಪ. ನಾನು ಮಾಡಿರೋ ಸಾಲ ಹೇಗೆ ತೀರಿಸಿ ನನ್ನ ಸಂಸಾರವನ್ನ ನಾನು ಹೇಗೆ ಸಾಕ್ಲಿ? ಅಯ್ಯೋ ದೇವರು, ನನಗಿನ್ನೂ ಸಾವೇ ಗತಿ. ಭೂತಾಯಿ, ನನ್ನನ್ನ ಕ್ಷಮಿಸು. ಹಲೋ ಹಲೋ, ಶಿವನಾ? ಹೌದು, ನೀವ್ಯಾರು? ಶಿವು, ನಾನ್ ಕಣೋ, ಹಳ್ಳಿಯಿಂದ ನಿನ್ ಫ್ರೆಂಡ್ ಗಣೇಶ್ ಮಾತಾಡ್ತಾ ಇರೋದು. ಓ ಗಣೇಶ, ಓ ಹೇಳ್ ಗಣೇಶ್, ಏನ್ ಸಮಾಚಾರ? ಶಿವು, ಬೆಳೆ ನಾಶ ಆಗಿ ಸಾಲ ಜಾಸ್ತಿ ಆಗಿ ನಿಮ್ ತಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟವ್ರೆ ಕಣೋ. ನಮ್ಮಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ರ? ಅಪ್ಪ! ಸತ್ಯ ಸಾಯುತ್ತಿದೆ, ಧರ್ಮ ಬೀಳುತ್ತಿದೆ, ಇದನ್ನೊಳಿಸೋನು ನೀನಲ್ಲವಾ, ನಮ್ಮ ಕಾಯೋನು ನೀನಲ್ಲವಾ. ಜನರ ಕಷ್ಟಕ್ಕೆ ಕರುಕುವ ನೀನು ಕಾಮಧೇನು ಅಲ್ಲವಾ, ಲಜ್ಜ ಅನ್ನೋ ಭೂತದಿಂದ ಮುಕ್ತಿಯು ನಿಂತಲ್ಲವಾ. ನ್ಯಾಯದ ಕಣ್ಣಿಗೆ ಬಟ್ಟೆಯ ಕಟ್ಟಿ ನಂಬಿರುವರು ಇವರಲ್ಲವ, ಮುಗ್ಧನಾಗಿ ಇವರನ್ನೆಲ್ಲ ಸದೆಬಡಿಯೋ ನೀನಲ್ಲವ. ಎಲ್ಲ ಜನರ ಮನೆಯಲ್ಲಿ ಉರಿಯೋ ದೀಪವು ನೀನೇ ತಾನೇ, ಇವರನ್ನುಳಿಸಿ ಬೆಳಗಿಸೋ ಕಾರ್ಯ ಅದುವೇ ನಿನ್ನದು ತಾನೇ. ನಿನ್ನ ಕಣ್ಣೋಟಕ್ಕೆ ಭೂಮಿ ಬಿರಿಯುವುದು, ನಿನ್ನ ಆಕ್ರೋಶಕ್ಕೆ ಬಾಲು ಹುಡುಗುವುದು, ನಮ್ಮಯ ರಕ್ಷಣೆ ನಿನ್ನೆಯ ಹೊಣೆ ಓ ದೇವನೇ. ನೀ ಬೇಗ ಬಾ, ಸಿಂಹನಾಗಿ ಬಾ, ದೇವ ನೀಲಿ ಶರಣಾಗಿ ಹೇಯ, ನಮ್ಮನ್ನೊಳಿಸೋನೆ ನೀಲಿ ಹೇಯ. ಸತ್ಯ ಸಾಯುತ್ತಿದೆ, ಧರ್ಮ ಬೀಳುತ್ತಿದೆ, ಇದನ್ನೊಳಿಸೋನು ನೀನಲ್ಲವಾ, ನಮ್ಮ ಕಾಯೋನು ನೀನಲ್ಲವಾ. ಅಪ್ಪ, ನಿನ್ನ ಹೆಸರು ನಾನು ಉಳಿಸ್ತೀನಪ್ಪ, ನಿನ್ನ ಹೆಸರು ನಾನು ಉಳಿಸ್ತೀನಿ. ನನಗೆ ಯಾವ ಇಂಜಿನಿಯರ್ ಆಗೋದ್ ಬೇಡ, ಯಾವ ಡಾಕ್ಟರ್ ಆಗೋದ್ ಬೇಡ, ರೈತ ಆಗಿರ್ತೀನಪ್ಪ, ರೈತ ಆಗಿರ್ತೀನಿ. ಪ್ರತಿಯೊಬ್ಬ ಪದವೀಧರ ಕೂಡ ರೈತ ಆಗ್ಬೇಕು, ದೇಶದ ಬೆನ್ನೆಲುಬು ಆಗ್ಬೇಕು. ರೈತರು ಯಾರು ಕೂಡ ನಮ್ಮ ತಂದೆಯಂತೆ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಆತ್ಮಹತ್ಯೆ ಬೇಡ, ಆತ್ಮಸ್ಥೈರ್ಯ ಬೇಕು. ಆತ್ಮಹತ್ಯೆ ಬೇಡ, ಆತ್ಮಸ್ಥೈರ್ಯ ಬೇಕು. ಆತ್ಮಹತ್ಯೆ ಬೇಡ, ಆತ್ಮಸ್ಥೈರ್ಯ ಬೇಕು. ಜಲ ಪ್ರವಾಹ ಪಾವಿತ ಸ್ಥಳೇ ಘರೇವಲಂಬ್ಯ
सर्वं चकार चण्डताण्डवं करोतु नः शिवं 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 जटाकटाः सम्भ्रमभ्रमन्निं पदज्जलं विलोलवीचि वल्लरी विराजमानप्रज्वलल्ललाटपट्टभावकैकिशोरचन्द्रशेखरे रते प्रदक्षिणं शिवं भजाम्यहं सदा शिवं भजाम्यहं नमः शिवाय सहस्रलोचन प्रबुद्ध शेषैकशङ्करं प्रसूलधूलितोरणि विभूसराङ्गिपीठं भुजङ्गराजमालयानि बद्धजाटचूटकं श्रीचिराय जायतां च घोरबन्धुशेखर जयस्फुलिङ्गभामिनीतपञ्चसायकं नमग्निलिङ्गनायकं सुधामयूखलेखया विराजमान शेखरं महागपालि सम्पदे शिरोजटारमासी अखर्व सर्वमङ्गला कलाकदम्बमञ्जरी ब्रह्मणामदुव्रतं स्मरान्तकं पुरान्तकं भवान्तकम् नन्दिनि नन्दितमेदिनि विश्वविनोदिनि नन्दनुते गिरिवरविन्यशिरोधिनि वासिनि विष्णुविलासिनि जिष्णुनुते भगवति शितिकण्ठकुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते ಶುಲ್ಕವನ್ನು ಪಾವತಿಸದೆ ಮನರಂಜನೆಯನ್ನು ಪಡಿತೀರಿ. ಎರಡು ಕೈಗಳು ಇದ್ದಾವೆ, ಅಟ್ಲೀಸ್ಟು ಚಪ್ಪಾಳೆಯನ್ನು ನೀಡೋದ್ರ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿ ಅಂತ ಕೇಳ್ಕೋಬೇಕಾ ನಾವು. ಜೈ ಜವಾನ್ ಜೈ ಕಿಸಾನ್. ಲೇ ಹಂಗಂದ್ರೇನು? ನಮ್ಮ ಪ್ರಪಂಚದಲ್ಲಿ ಜೈ ಅಂತ ಹೊಗಳಿಸ್ಕೋಬೇಕಾದ್ರೆ ಅದು ಜವಾನ್ ಅಂದ್ರೆ ಸೈನಿಕನಿಗೆ, ಇಲ್ಲ ಕಿಸಾನ್ ಅಂದ್ರೆ ರೈತನಿಗೆ ಇರ್ಬೇಕು ಕಣೆ. ಆದ್ರೆ ಈಗಿನ ದಿನಗಳಲ್ಲಿ ಜೈಲಿನಿಂದ ಹೊರ ಬಂದವ್ರಿಗೂ ಜೈ ಅಂತಾರೆ. ಈಗಿನ ಪ್ರಪಂಚನೇ ಹಾಗೆ ಕಣೆ. ನಾವು ಮೊದಲಿಗೆ ಎದ್ದ ತಕ್ಷಣ ನಮ್ಗೆ ಮತ್ತೆ ನಮ್ಮ ದೇಶ ಕಾಯೋರಿಗೆ ನಮಸ್ಕರಿಸಿ ಅನಂತರ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಹೌದು ಕಣೆ, ಅದಕ್ಕೆ ಅಂತ ನಮ್ಮ 10ನೇ ತರಗತಿ ದೇಶ ಪ್ರೇಮಿಗಳು ಅವ್ರಿಗೊಂದು ನಮನವನ್ನು ಸಲ್ಲಿಸೋಕ್ ಬರ್ತಿದ್ದಾರೆ. ಹಾಗಿದ್ರೆ ಅವ್ರನ್ನ ತುಂಬು ಹೃದಯದಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. So let's welcome on the stage 10th standard soldiers. ಅಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ? ಅರ್ಜೆಂಟಾಗಿ ಫೋನ್ ಬಂದಿದೆ, ನಾನು ಹೋಗ್ಬೇಕು. ಅಪ್ಪ ನೆನ್ನೆ ತಾನೇ ಬಂದಿದ್ ನೀವು, ಆಗ್ಲೇ ಹೋಗ್ಬೇಕಾ? ಹೌದು ಬೇನು, ನಾನು ಹೋಗ್ಬೇಕು. ಹೋಗಪ್ಪ, ಯಾವಾಗ ಹೀಗೆ ಮಾಡ್ತೀರಾ? ನನ್ನ ಫ್ರೆಂಡ್ಸ್ ಅವರಪ್ಪ ಬೆಳಿಗ್ಗೆ ಹೋಗಿ ಸಂಜೆನೇ ಬರ್ತಾರೆ, ಆದ್ರೆ ನೀನ್ ಮಾತ್ರ ನನ್ನ ಜೊತೆಗೆ ಇರಲ್ಲ. ಈಗ ನಿನ್ ಫ್ರೆಂಡ್ ಅವ್ರ ಅಪ್ಪ ಇದಾರಲ್ಲ, ಅವರು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಕ್ಷೇಮವಾಗಿ ಮನೆಗೆ ಬರ್ಬೇಕಂದ್ರೆ ನಾನು ಅಲ್ಲಿ 24 hours ಡ್ಯೂಟಿ ಮಾಡ್ಲೇಬೇಕು.